25 ವರ್ಷಗಳ ಬಳಿಕ ಕಡಲ ಕಿನಾರಿಯಲ್ಲಿ ಕಡಲಾಮೆ ರೌಂಡ್ಸ್ ಹಾಕ್ತಿವೆ. ಮಂಗಳೂರು ಕಡಲ ಕಿನಾರಿಯಲ್ಲಿ ಕಡಲಾಮೆಯ ಓಡಾಟ ಕಂಡು ಬಂದಿದೆ. ಕಡಲ ತಡಿಯಲ್ಲಿ ಪತ್ತೆಯಾಗಿವೆ ಒಲಿವ್ ರಿಡ್ಲೆ ಮೊಟ್ಟೆಗಳು. ತಣ್ಣೀರು ಬಾವಿ, ಸಸೆಹಿತ್ಲು, ಬೆಂಗ್ರೆ ಸೇರಿದಂತೆ 12 ಕಡೆ ಕಡಲಾಮೆಯ ಮೊಟ್ಟೆಗಳು ಪತ್ತೆಯಾಗಿವೆ. 1985ರ ಬಳಿಕ ಈ ಬಾರಿಯೇ ಕಡಲಾಮೆಗಳ ಮೊಟ್ಟೆಗಳು ಪತ್ತೆಯಾಗಿರೋದು. ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ಸದ್ಯ ಆಮೆಗಳಿಗೆ ರಕ್ಷಣೆಯನ್ನ ನೀಡಲಾಗ್ತಾ ಇದೆ. ಕಡಲಾಮೆಯ ಮೊಟ್ಟೆಗಳಿಗೆ ಸದ್ಯ ಅರಣ್ಯ ಸಿಬ್ಬಂದಿ ರಕ್ಷಣೆಯನ್ನ ನೀಡುತ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಮಂಗಳೂರು ಪ್ರತಿನಿಧಿ ಕಿರಣ್ ನೀಡ್ತಾ ಹೋಗ್ತಾರೆ. ಕಿರಣ್, ಬರೋಬ್ಬರಿ 25 ವರ್ಷಗಳ ಬಳಿಕ ಅಳಿವಿನಂಚಿನಲ್ಲಿರುವಂತಹ ಕಡಲಾಮೆಯ ಮೊಟ್ಟೆಗಳು ಕಡಲ ಕಿನಾರಿಯಲ್ಲಿ ಕಾಣೋಕೆ ಸಿಕ್ತಿರೋದು. ಯಾವ ರೀತಿ ಇದನ್ನ ರಕ್ಷಣೆ ಮಾಡಲಾಗುತ್ತೆ? ಸುಮಾರು ಎಷ್ಟು ಪ್ರಮಾಣದಲ್ಲಿ ಕಡಲಾಮೆಯ ಮೊಟ್ಟೆಗಳು ಲಭ್ಯ ಆಗಿದೆ ಕಿರಣ್? ವಿದ್ಯಾ, ಮಂಗಳೂರು ಕಡಲ ಕಿನಾರೆ ಮತ್ತೆ ಆಲಿವ್ ರಿಡ್ಲೆ ಆಮೆಗಳ ಒಂದು ಸಂತಾನೋತ್ಪತ್ತಿಯ ಕೇಂದ್ರವಾಗ್ತಾ ಇರುವುದು ತುಂಬಾ ಸಂತಸದ ವಿಷಯ. ಮತ್ತೆ ಪರಿಸರವಾದಿಗಳಿಗೆ ಹಾಗೆ ಪರಿಸರ ಪ್ರೇಮಿಗಳಿಗೆ ತುಂಬಾ ಸಂತಸದ ವಿಷಯ ಅಂತಾನೆ ಹೇಳ್ಬೋದು. 25 ವರ್ಷಗಳ ಬಳಿಕ ಮಂಗಳೂರು ಕಡಲ ಕಿನಾರೆಗೆ ಈ ಆಲಿವ್ ರಿಡ್ಲೆ ಕಡಲಾಮೆ ಬರ್ತಾ ಇರುವಂಥದ್ದು. ಯಾಕಂದ್ರೆ ಇದೊಂದು ಅಳಿವಿನಂಚಿನಲ್ಲಿರುವಂತಹ ಒಂದು ಪ್ರಭೇದ, ಹಾಗೇನೆ ಅತಿ ಅಪರೂಪದ ಪ್ರಭೇದ ಅಂತಾನೆ ಹೇಳಲಾಗುತ್ತೆ. ಕೇವಲ ಕುಂದಾಪುರ ಕೆಲವು ಭಾಗಗಳಲ್ಲಿ ಈ ಆಮೆಗಳು ಬಂದು ಮೊಟ್ಟೆ ಇಟ್ಕೊಂಡು ಹೋಗ್ತಾ ಬಿಟ್ರೆ 25 ವರ್ಷಗಳ ಬಳಿಕ ಮಂಗಳೂರು ಕಡಲ ಕಿನಾರೆಗೆ ಬಂದಿರುವಂಥದ್ದು. ಈ ಒಂದು ಆಮೆ ಸರಿಸುಮಾರು ಒಂದು 120ರಿಂದ 150 ಮೊಟ್ಟೆಗಳನ್ನು ಇಡ್ತವೆ. ಕತ್ತಲ್ಲೇ ಅಂದರೆ ರಾತ್ರಿ ಹೊತ್ತಲ್ಲಿ ಸಮುದ್ರದಿಂದ ಬಂದು ಕಡಲ ಕಿನಾರೆಯಲ್ಲಿ ಹೊಂಡ ತೋಡ್ಕೊಂಡು ಅದರಲ್ಲಿ ಮೊಟ್ಟೆ ಇಟ್ಕೊಂಡು ಹೋಗ್ತಾ ಇರುವಂಥದ್ದು. ಈಗ ಮಂಗಳೂರಿನ 12 ಕಡೆಗಳಲ್ಲಿ, ಮಂಗಳೂರು ಕಡಲ ಕಿನಾರೆ ಅಂದರೆ ತಣ್ಣೀರು ಬಾವಿ, ಬೆಂಗ್ರೆ, ಹಾಗೆಯೇ ಸಸಿಹಿತ್ಲು, ಇದೇ ರೀತಿ 12 ಕಡೆ ಈ ಕಡಲಾಮೆಗಳು ಮೊಟ್ಟೆ ಇಟ್ಟಿರುವಂಥದ್ದು ಕಾಣಸಿಗ್ತಾ ಇದ್ದಾವೆ. ಅದನ್ನು ಪತ್ತೆ ಹಚ್ಚಲಾಗಿದೆ. ಈ ಹಿನ್ನೆಲೆಯಲ್ಲಿ ಖುದ್ದು ಅರಣ್ಯ ಸಚಿವರೇ ಈಶ್ವರ್ ಖಂಡ್ರೆ ಅವರು ಬಂದು ಇದನ್ನ ರಾತ್ರಿ ಹೊತ್ತು ಬಂದು ವೀಕ್ಷಿಸಿ ಬಂದಿದ್ದಾರೆ. ಮತ್ತೆ ಎಲ್ಲೆಲ್ಲ ಮೊಟ್ಟೆ ಸಿಕ್ಕಿದಾವೆ ಅದನ್ನ ಸಂರಕ್ಷಿಸಬೇಕು, ಮತ್ತೆ ಯಾವುದೇ ಕಾಡು ಪ್ರಾಣಿಗಳಾಗ್ಬೋದು ಅಥವಾ ಬೇರೆ ಪ್ರಾಣಿಗಳಿಗೆ ಮಾಡಬೇಕು, ಇದನ್ನ ಯಾವುದೇ ಕಾರಣಕ್ಕೂ ಈ ಸಂತಾನೋತ್ಪತ್ತಿ ಕೇಂದ್ರ ಮತ್ತು ಹಾಗೆ ಮುಂದುವರಿಬೇಕು ಅನ್ನೋ ಒಂದು ಆಶಯ ಅವ್ರದ್ದು ಆಗಿದೆ. ಈ ಹಿನ್ನೆಲೆಯಲ್ಲಿ ಅದನ್ನ ಈ ರೀತಿ ಸೂಚನೆಯನ್ನು ಕೊಟ್ಟಿರುವಂಥದ್ದು, ಅದನ್ನು ಸಂರಕ್ಷಣೆ ಮಾಡಬೇಕು. ಮತ್ತೆ ಈ ಅರಣ್ಯ ರಕ್ಷಣಾ ಕಾಯ್ದೆ ಮತ್ತೆ ವನ್ಯಜೀವಿ ರಕ್ಷಣಾ ಕಾಯ್ದೆ ಅಡಿಯಲ್ಲಿ ಈ ಒಂದು ಆಮೆಗೆ ರಕ್ಷಣೆ ಕೊಡಬೇಕು ಅನ್ನೋ ಒಂದು ಸೂಚನೆಯನ್ನು ಕೊಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲ 12 ಕಡೆಗಳಲ್ಲೂ ಕೂಡ ಈ ಕಡಲಾಮೆಯ ಮೊಟ್ಟೆಗಳನ್ನು ರಕ್ಷಣೆ ಮಾಡಲಿಕ್ಕೆ ಈಗಾಗಲೇ ಸಚಿವರು ಕೂಡ ಈಗ ಕೊಟ್ಟಿರುವಂಥದ್ದು, ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅದನ್ನು ರಕ್ಷಣೆ ಮಾಡಲಾಗ್ತಾ ಇದೆ. ಹಾಗೆಯೇ ಅಲ್ಲಿ ಜನರಿಗೂ ಕೂಡ ಹೋಗ್ಲಿಕ್ಕೆ ಯಾರಿಗೂ ಬಿಡ್ತಾ ಇಲ್ಲ. ವಿದ್ಯಾ, ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.